ನಿಮ್ಗೆ ಈ ವ್ಯಕ್ತಿ ಸರ್ ಅವ್ರಿಗೆ ನೋಡಿದ್ರೆ ನಮ್ಗೆ ಇದೊಂದು ಸರ್ ಅವ್ರಿಗೆ ಯಾರು ದಿಕ್ಕಿಲ್ಲದನ್ನ ಕಾಣಿಸ್ತದೆ. ನಮಗೂ ಒಂದು ನಾವು 3 ದಿನದಿಂದ ನೋಡ್ತಾ ಇದ್ದೋ, ನಾವು ಪೊಲೀಸ್ನವ್ರಿಗೆಲ್ಲ ಹೇಳಿ ಇದು ಮಾಡಿದೀವಿ. ಸೈಡ್ಗೆ ಅಂಡರ್ ಪಾಸ್ ಅಲ್ಲಿ ಬಿಟ್ಟು ಹೋಗಿದ್ದೋ ಬನ್ನಿ ಇಲ್ಲಿ ಕುಂಡ್ರಿಸ್ಬಿಟ್ಟು. ಬ್ರದರ್ ನಿಮ್ಗೆ ಹೇಗ್ ಗೊತ್ತೈತಿ? ನೀವ್ ಹೇಳಿದ್ರಲ್ಲ ರಾತ್ರಿ ನೋಡ್ದೆ ನಾನು. ರಾತ್ರಿ ನಾನ್ ಯಾರ ಎಣ್ಣೆ ಹೊಡ್ಬಿಟ್ಟು ಮಲಗಿದ್ದಾರೆ ಅನ್ಕೊಂಡಿದ್ದೆ. ಅದು ಲಾಸ್ಟ್ ನಾನೇ ಬಂದು ಎಬ್ಬಿಸ್ಬಿಟ್ಟು ಈ ಕಡೆ ಬಿಟ್ಟು ಹೋಗಿದ್ದೆ. ಸದ್ಯಕ್ಕೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂತಲೇ ಅವ್ರು ಹೇಳಿದ್ದು. ಆಮೇಲೆ ಎಷ್ಟ್ ಮಾತಾಡಿದ್ರು ಮಾತೇ ಆಡ್ಲಿಲ್ಲ. ನೋಡಿ ಸ್ನೇಹಿತರೆ, ಈ ವ್ಯಕ್ತಿ ನೋಡಿ ಪಾಪ, ಇವ್ರು ಯಾವ ಭಾಷೆ ಅಂತ ಗೊತ್ತಿಲ್ಲ. ಕನ್ನಡ, ಹಿಂದಿ, ತೆಲುಗು, ತಮಿಳ್ ಊಟ ಮಾಡ್ತಾರೆ. ಮಾಡ್ಲಿ ಪಾಪ. ದೇವ್ರು ನೋಡಿ ಫುಲ್ ವೀಕ್ ಆಗ್ಬಿಟ್ಟಿದ್ದಾರೆ. ನೋಡ್ತಾ ಇದ್ರಲ್ಲ, ಫುಲ್ ವೀಕ್ ಆಗ್ಬಿಟ್ಟಿದ್ದಾರೆ ನೋಡಿ. ಈ ವಿಡಿಯೋ ಕರ್ನಾಟಕ ಜನರು ಶೇರ್ ಮಾಡಿ. ಯಾಕೆ ಅಂದ್ರೆ ಕೆಲವರು ಅಣ್ಣ ತಮ್ದಿರೋ ಬ್ಯಾಡ್ ಕಮೆಂಟ್ಗಳನ್ನ ಹಾಕ್ತಿರಲ್ಲ, ನಿಮ್ಗೂ ಈ ತರ ಪರಿಸ್ಥಿತಿ ಬರ್ಲಿ. ಅವಾಗ ನಾವೇ ಬಂದು ಎತ್ತೀವಿ ಹೇಳಿ. ನೀವು ಬ್ಯಾಡ್ ಕಮೆಂಟ್ ಹಾಕೋರ್ಗೆ ಈ ರೀತಿ ಈ ಪರಿಸ್ಥಿತಿ ಬಂದ್ರೆ ಸಾಕು, ನಾನೇ ಬಂದು ನಮ್ಮ ನೆಲಮಂಗಲ ತಾಲೂಕಲ್ಲಿ ಬ್ಯಾಡ್ ಕಮೆಂಟ್ ಹಾಕೋರಿದ್ರೆ ಈ ತರ ಆಗ್ಲಿ. ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ನೋಡಿ. ಯಾಕೆಂದ್ರೆ ಈ ತರ ನೋಡಿ ಇಂಥವ್ರಿಗೆಲ್ಲ ರಕ್ಷಣೆ ಮಾಡ್ತೀವಿ. ನಮ್ಗೆ ಬ್ಯಾಡ್ ಕಮೆಂಟ್ ಹಾಕ್ತೀರಾ. ನಿಮ್ಗೆ ತಂದೆ ತಾಯಿಗಳನ್ನ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿರೋದು ನಿಮ್ಗೆ ಇದೆ ಅನ್ಸುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ. ಹಾಗೆ ನಮ್ಮ ಗ್ರಾಮಾಂತರ ಪೊಲೀಸರು ಕೂಡ ಬಂದಿದ್ರು. ಈಗ ಬಂದು ಮಾಜರ್ ಮಾಡ್ಕೊಂಡು ಬನ್ನಿ ಸ್ಟೇಷನ್ ಹತ್ರ ಲೆಟರ್ ಮಾಡ್ಕೊಡ್ತೀನಿ ಅಂದ್ರು. ಒಳ್ಳೇದಾಗ್ಲಿ. ಇವರು ಕೂಡ ಬಂದ್ರು. ಅಣ್ಣ ಥ್ಯಾಂಕ್ ಯು, ನಿಮ್ಗೂ ಒಳ್ಳೇದಾಗ್ಲಿ. ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ. ಇಂಥವ್ರಿಗೆ ನೋಡಿ ಈ ತರ ಒಂದು ಊಟ ಕೊಡಿ ಸಾಕು. ನಮ್ಗೇನು ₹1 ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಈ ತರ ಜನಗಳಿಗೆ ಎಲ್ಲರೂ ರೋಡಲ್ಲಿ ಸಿಕ್ಕಿದಾಗ ಒಂದು ಊಟ ಕೊಡಿಸಿ. ನಿಮಗೆ ಪುಣ್ಯ ಬರುತ್ತೆ. ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೇದಾಗ್ಲಿ, ನಿಮ್ಮ ಮಕ್ಕಳುಗಳಿಗೆ ಒಳ್ಳೇದಾಗ್ಲಿ. ನಮಸ್ತೆ.